ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಪಾವನಿ ತನ್ನ ಸಂಸಾರನ ಉಳಿಸ್ಕೊಳ್ಳೋಕೆ ಅವರತ್ತೆ ಯಾವ ಸಲಹೆ ಕೊಟ್ಟಿದ್ದಾರೆ ಅನ್ನೋದನ್ನ ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀರಾ ಅಲ್ವಾ? ಮುಂದೇನಾಗತ್ತೆ ಅಂತ ನೋಡೋಣ ಬನ್ನಿ. ಪರವಾಗಿಲ್ಲ ಕಣೆ, ನೀನು ತಕ್ಕ ಮಟ್ಟಿಗೆ ಈ ಮಾಡರ್ನ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತೀಯ. ನಿನ್ನ ಗಂಡನ ಮುಂದೆ ನಿಂತ್ರೆ ಅವನು ಫಿದಾ ಆಗ್ಬೋದು ಅಂತ ಕಾಣತ್ತೆ. ಅತ್ತೆ, ನನಗೆ ಈ ಥರದ ಡ್ರೆಸ್ ಹಾಕೊಳ್ಳೋಕ್ಕೆ ಒಂಥರ ಅನ್ಸುತ್ತೆ. ಒಂಥರ ಅನ್ಸುತ್ತಾ? ನೀನೊಂಥರ ಅನ್ಸುತ್ತೆ ಅಂತ ಹೀಗೆ ಸೀರೆ ಸುತ್ಕೊಂಡು ಎಣ್ಣೆ ಮುಖ ಮಾಡ್ಕೊಂಡಿರೋ ನಿನ್ನ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡ್ತಾನೆ. ಅವನೇನಾದರೂ ತಪ್ಪು ಮಾಡಿದರೆ ಗೊತ್ತಲ್ವಾ, ನೀನು ಇಲ್ಲಿರಲ್ಲ, ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇರ್ತೀಯ. ಅಯ್ಯೋ ಅತ್ತೆ, ಆಗ ಮಾತ್ರ ಹೇಳಬೇಡಿ. ಪರವಾಗಿಲ್ಲ, ನಾನು ಕಷ್ಟಪಟ್ಟು ಕಲ್ತ್ಕೋತೀನಿ. ಹಾಗ ಬಾ ದಾರಿಗೆ. ಅವನು ಬಂದಿದ್ದಾನೆ, ಹೋಗು. ಸರಿ ಅತ್ತೆ. ಅಯ್ಯಯ್ಯಯ್ಯ, ನಡಿಯೋದು ನೋಡು, ಸ್ವಲ್ಪ ಸ್ಟೈಲಾಗಿ ನಡಿಬಾರ್ದಾ? ಹಿಂಗೆ ಹೇಳ್ಕೊಟ್ಟಿದ್ದೀನಿ ತಾನೇ, ಕಲ್ತ್ಕೊಂಡಿದ್ದೀನಿ ಅಂತೀಯ, ಮಾಡೋದು ಮಾತ್ರ ಈ ಥರದ್ದು. ಸ್ವಲ್ಪ ಸ್ಟೈಲಾಗಿ ನಡಿ, ಹಾಗೆ ಮುಖದಲ್ಲಿ ಸ್ವಲ್ಪ ನಗು ಇರಲಿ, ಖುಷಿನ ತೋರಿಸ್ಕೊ. ನನಗೆ ಗೊತ್ತು ನಿನ್ನ ತಲೆಯಲ್ಲಿ ಖುಷಿ ಅನ್ನೋದಕ್ಕೆ ಜಾಗನೇ ಇಲ್ಲ ಅಂತ, ಆದರೂ ಬಲವಂತವಾಗಿ ಆದರೂ ಮುಖದ ಮೇಲೆ ತಂದ್ಕೋಬೇಕು. ನಿನ್ನ ಗಂಡನ ಮೆಚ್ಚಿಸ್ಬೇಕು ಅಂದರೆ ನೀನು ಅರಳಿರೋ ಮುಖನ ತೋರಿಸ್ಬೇಕು ಅವನಿಗೆ. ಈ ಥರ ಬಾಡೋಗಿರೋ ಬೆಂಡೆಕಾಯಿ ಥರ ಮುಖ ಅಲ್ಲ. ಆಯಿತು ಅತ್ತೆ, ಒಂದೊಂದಾಗಿ ಕಲ್ತ್ಕೋತಾ ಇದ್ದೀನಲ್ಲ, ಅದನ್ನು ಪ್ರಯತ್ನ ಪಡ್ತೀನಿ. ಎಲ್ಲ ನನ್ನ ಕರ್ಮ. ಈ ವಯಸ್ಸಲ್ಲಿ ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾಗಿದೆ. ಹೋಗು. ರೀ, ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್, ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಕಣೆ. ರೀ, ನಿಮಗೆ ಇಷ್ಟ ಆಗತ್ತೆ ಅಂತ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಟೈಲಾಗಿ ನಡೆಯೋದು, ಮಾತಾಡೋದು ಎಲ್ಲದನ್ನು ಕಲ್ತ್ಕೊತಾ ಇದ್ದೀನಿ ಕಣ್ರಿ. ನೀವಿನ್ಮೇಲೆ ಹಳೆ ಚಾಡಿ ಬಿಡಬೇಕು, ಆಯಿತಾ? ಆಗಿದ್ದಾಗೋಯ್ತು, ಇನ್ಮೇಲೆ ನಾವಿಬ್ರು ಖುಷಿಯಾಗಿರೋಣ, ಆಯಿತಾ? ಓಹೋ, ನನಗೋಸ್ಕರ ಈ ಡ್ರೆಸ್ ಹಾಕೊಂಡಿದ್ಯಾ? ಈ ಥರ ಮಾತಾಡೋದು ನಡೆಯೋದು ಎಲ್ಲ ಕಲ್ತ್ಕೊತಾ ಇದೆಯಾ? ಎಲ್ಲ ನಮ್ಮ ಅಮ್ಮಂದು ಟ್ರೈನಿಂಗ್ ಅಂತ ಕಾಣತ್ತೆ. ನೋಡು, ನನಗೆ ಈ ರೀತಿ ನೀನು ಬದಲಾಗೋದು ಇಷ್ಟ ಇಲ್ಲ. ನಿನಗೆ ಇಷ್ಟ ಆದರೆ ನೀನು ಬದಲಾಗಬೇಕು, ಯಾರದ್ದೋ ಬಲವಂತಕ್ಕೆ ಬದಲಾಗೋದಲ್ಲ. ರೀ, ನಾನು ಇಷ್ಟಪಟ್ಟೆ ಬದಲಾಗ್ತಾ ಇದ್ದೀನಪ್ಪ. ಸಂಸಾರದಲ್ಲಿ ಗಂಡಂಗೆ ಇಷ್ಟ ಆಗೋ ಹಾಗೆ ಹೆಂಡತಿ ನಡ್ಕೋಬೇಕು, ಹೆಂಡತಿ ಆಸೆ ಆಕಾಂಕ್ಷೆಗಳನ್ನ ಗಂಡ ತಿಳ್ಕೋಬೇಕು ಕಣ್ರಿ. ನಿಮಗೆ ಖುಷಿ ಆಗತ್ತೆ ಅನ್ನೋದಾದ್ರೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ಗತಿ ಇಲ್ದಿರೋ ಮನೆಯಿಂದ ಬಂದವಳು ಈ ಐಶ್ವರ್ಯದ ಒಡತಿ ಆಗಬೇಕು ಅಂದರೆ ಯಾವ ತ್ಯಾಗಕ್ಕೂ ಸಿದ್ಧವಾಗಿರ್ತಾಳೆ ಅಲ್ವಾ? ನಮ್ಮ ಅಪ್ಪ ಅಮ್ಮನ ಋಣಭಾರ ತೀರ್ಸೋದಕ್ಕೆ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡೆ ಹೊರತು ನಿಮ್ಮ ಆಸ್ತಿ ಐಶ್ವರ್ಯನ ಮೆಚ್ಕೊಂಡಲ್ಲ ಕಣ್ರಿ. ಇಷ್ಟಕ್ಕೆ ನನಗೆ ಮದುವೆ ಆಗೋದಕ್ಕೆ ಇಷ್ಟನೇ ಇರಲಿಲ್ಲ. ಇಷ್ಟು ಬೇಗ ಮದುವೆನೇ ಬೇಡ ಅಂತಿದ್ದೆ. ಆದರೆ ಏನು ಮಾಡೋದು, ಹೆಣ್ಮಕ್ಳಿಗೆ ಎಲ್ಲ ಆಸೆ ಪಟ್ಟಾಗೆ ಸಿಗೋದಿಲ್ಲ. ಇರೋದ್ರಲ್ಲೇ ತೃಪ್ತಿ ಕಾಣಬೇಕು. ಆಯಿತು, ಪರವಾಗಿಲ್ಲ, ಅದು ಬಿಟ್ಬಿಡಿ. ನಾನು ಗತಿ ಇಲ್ಲದೆ ಇಲ್ಲಿಗೆ ಬಂದೆ ಅಂತೆಲ್ಲ ಹೇಳ್ತಿರಲ್ಲ, ನಿಮ್ಮ ಫ್ರೆಂಡ್ಸು ಮತ್ತೇನಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ಆಸ್ತಿ ಇದೆ, ಮಜಾ ಮಾಡ್ಬೋದು ಅಂತ ಅವ್ರು ನಿಮ್ಮ ಜೊತೆಗೆ ಬರ್ತಾರೆ ಹೊರತು ನಿಮ್ಮ ಮೇಲಿನ ಪ್ರೀತಿಗಲ್ಲ ಕಣ್ರಿ. ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಮಾತಾಡಿದ್ರೆ ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ. ಏನು ಅಂತ ಅಂದ್ಕೊಂಡಿದ್ಯಾ? ನನ್ನ ಫ್ರೆಂಡ್ಸ್ಗಳು ಅಪ್ಪಟ ಬಂಗಾರ ಕಣೆ, ಅಪ್ಪಟ ಬಂಗಾರ. ನನ್ನ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಮಜಾ ಮಾಡ್ಬೋದು ಅಂತ ಯಾರೂ ಬರ್ತಾ ಇಲ್ಲ. ನನ್ನ ಮೇಲಿನ ಪ್ರೀತಿಗೆ ಬರ್ತಾರೆ ಕಣೆ. ನನಗೇನಾದರೂ ಸಣ್ಣ ತೊಂದರೆ ಆದರೂ ಜೀವ ಕೊಡ್ತಾರೆ, ಗೊತ್ತಾ? ಅಂತ ಫ್ರೆಂಡ್ಸ್ಗಳ ಬಗ್ಗೆ ಏನಾದರೂ ಮಾತಾಡಿದರೆ ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ಅತ್ತೆ ಹೇಳಿದ್ದಾರೆ, ಬಾಡಿದ ಮುಖನ ಗಂಡಂಗೆ ತೋರಿಸ್ಬಾರ್ದು ಅಂತ. ಇಲ್ಲ, ನಾನು ಖುಷಿಯಾಗಿರ್ತೀನಿ. ರೀ, ನಾನು ನಿಮ್ಮಷ್ಟು ಐಷಾರಾಮಿ ಜೀವನ ನಡೆಸಿಲ್ಲ, ಓದ್ಕೊಂಡಿಲ್ಲ. ಆದರೂ ಜೀವನ ಅನುಭವ ನಮಗೆ ಸ್ವಲ್ಪ ಜಾಸ್ತಿ ಇದೆ ರೀ. ನಮ್ಮಂಥ ಬಡವರಿಗೆ ಜೀವನ ಸಾಕಷ್ಟು ಪಾಠ ಕಲಿಸ್ತಾ
ಕಲಿಸ್ಕೊಡುತ್ತೆ. ಅಕ್ಕಪಕ್ಕದವ್ರನ್ನ, ಸಂಬಂಧಿಕರನ್ನ ಸೂಕ್ಷ್ಮವಾಗಿ ನೋಡೋ ಹಾಗೆ ಪ್ರೇರೇಪಣೆ ಮಾಡುತ್ತೆ ಕಣ್ರಿ. ಹಾಗೆ ನಾನು ತುಂಬ ಜನನ ನೋಡಿದ್ದೀನಿ. ಕೆಲವ್ರು ಹೇಗೆ ಗೊತ್ತಾ, ಇನ್ನೊಬ್ರ ಹತ್ರ ದುಡ್ಡಿದೆ, ಆಸ್ತಿ ಇದೆ ಅಂದರೆ ಅವ್ರು ಹಿಂದೆ ಮುಂದೆ ಸುತ್ತಾಡ್ತಾರೆ. ಸಕ್ಕರೆಗೆ ಇರುವೆ ಮುತ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ. ಒಂದ್ಸಲಿ ಕೈ ಖಾಲಿ ಆಗಿದೆ, ಏನೂ ಇಲ್ಲ ಅಂತ ಗೊತ್ತಾದರೆ ತಿರುಗಿನೂ ನೋಡಲ್ಲ ಕಣ್ರಿ. ಆದರೆ ಹೆತ್ತ ಅಪ್ಪ ಅಮ್ಮ, ಕಟ್ಕೊಂಡಿರೋ ಹೆಂಡತಿ ಹಾಗಲ್ಲ ಕಣ್ರಿ. ಕೊನೆಯವರೆಗೂ ಜೊತೆಯಲ್ಲಿರ್ತಾರೆ. ತಮ್ಮ ಕೈಲಾದಷ್ಟು ನೆರವಾಗೋದಕ್ಕೆ ನೋಡ್ತಾರೆ. ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಕಣ್ರಿ. ಅರ್ಥ ಮಾಡ್ಕೊಳ್ಳಿ. ನಾನಿಷ್ಟು ಹೇಳಿದ್ರು ಮತ್ತೆ ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಮಾತಾಡ್ತೀಯ? ನಿನ್ನ ಇವತ್ತು ನಿನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಕಣೆ. ಇದು ಒಂದು ಫೋನ್ ಕಾಲಿಂದ ನೀನು ಬಚಾವಾದೆ. ಇಷ್ಟಕ್ಕೂ ಫೋನ್ ಮಾಡಿದ್ದು ಯಾರು ಗೊತ್ತಾ? ನನ್ನ ಸ್ವೀಟ್ ಫ್ಲವರ್. ಈಗ ಒಂದು ತಿಂಗಳಿಂದ ಪರಿಚಯ ಆಗಿದ್ದಾಳೆ. ಏನು ಸಖತ್ತಾಗಿದ್ದಾಳೆ ಗೊತ್ತಾ? ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ? ನೀನು ಕೇಳಿಸ್ಕೊ. ಹಲೋ ಬೇಬಿ, ಹೌ ಆರ್ ಯು? ಏನು ಇಷ್ಟೊತ್ತಲ್ಲಿ ನನ್ನನ್ನು ನೆನ್ಪು ಮಾಡ್ಕೊಂಡಿದ್ದು? ನಿನ್ನೆ ಸಂಜೆ ನೆನಪಾಯ್ತಾ ಹೇಗೆ? ಥೂ ಅಯೋಗ್ಯ, ನನ್ನನ್ನ ಬೇಬಿ ಗೀಬಿ ಅಂತ ಕರೆದ್ರೆ ಸರಿ ಇರಲ್ಲ ನೋಡು. ಹಾಂ, ಏನಾಯ್ತು ಬೇಬಿ? ಯಾಕೆ ಇಷ್ಟು ರಾಂಗ್ ಆಗಿದ್ಯಾ? ಥೂ ಅಯೋಗ್ಯ, ಕೈಯಲ್ಲಿ 4 ಕಾಸು ದುಡ್ಡಿಲ್ಲದೆ ಇದ್ರು ಇವನಿಗೆ ಹುಡುಗಿ ಶೋಕಿ ಬೇಕು, ಹುಡುಗಿ ಶೋಕಿ. ನಿನಗೆ ನಾನು ಅರ್ಜೆಂಟಾಗಿ 1 ಲಕ್ಷ ಬೇಕು, ನಾಳೆ ನಾಡಿದ್ರಲ್ಲಿ ಕೊಡ್ತೀನಿ ಅಂತ ಕೇಳಿದ್ದೆ ತಾನೇ? ಕೇಳಿದ್ದೆ. ನಾನು ಟಕ ಟಕ ಅಂತ ಬರ್ಕೊಟ್ನಲ್ಲ. ಮತ್ತ್ಯಾಕಿ ಕೋಪ ಬೇಬಿ? ಮತ್ತ್ಯಾಕಿ ಕೋಪ ಅಂದ್ರೆ, ನಿನ್ನ ಅಕೌಂಟಲ್ಲಿ ಬರೀ 50,000 ಇದೆ, ಬರೀ 50,000. ಥೂ ಅಯೋಗ್ಯ. ಅದ್ಯಾಕೆ ಹಾಗಂತೀಯ? ಕಳೆದ ವಾರ 2 ಲಕ್ಷ ಬೇಕು ಅಂದೆ. ನಾಳೆ ನಾಡಿದ್ರಲ್ಲಿ ಕೊಡ್ತೀನಿ ಅಂತಲೂ ಹೇಳಿದ್ದೆ. ಆದರೆ ತಗೊಂಡಿದ್ದು ಕೊಟ್ಟೇ ಇಲ್ಲ. ಆದರೂ ನಿನ್ನೆ ಕೇಳಿದೆ ಅಂತ ಬರ್ಕೊಟ್ಟೆ. ಏನೋ ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಇಷ್ಟೊಂದು ಕೋಪನಾ? ಓಹೋ, ದುಡ್ಡಿನ ಸಾವುಕಾರ ಕೊಟ್ಟಿರೋ ಚಿಲ್ಲರೆ ಕಾಸಿಗೂ ಲೆಕ್ಕ ಇಡ್ತಾನಾ? ಇದ್ರಲ್ಲೇ ಗೊತ್ತಾಗತ್ತೆ ನಿನ್ನ ಹತ್ರ ಎಷ್ಟಿದೆ ಅಂತ. ಕಳೆದ ವಾರ 2 ಲಕ್ಷ ಕೊಟ್ಟಿದ್ದೆ. ನಿನ್ ಜೊತೆ ನಾನು 1 ತಿಂಗಳಿಂದ ಸುತ್ತಾಡಿಲ್ವಾ? ನಿನಗೆ ಖುಷಿ ಕೊಟ್ಟಿಲ್ವಾ? ಅದಕ್ಕೆ ಅಲ್ಲಿಗೆ ಸರಿ ಹೋಯ್ತು. ಇನ್ಮೇಲೆ ನೀನು ಬೇಡ, ನಿನ್ ಸಾವಾಸನು ಬೇಡ. ಗುಡ್ ಬೈ. ಬೇಬಿ, ಹಾಗನ್ಬೇಡ. ಸಾಕ್ ಬಾಯ್ ಮುಚ್ಚಯ್ಯ. ಫೋನ್ ಇಡ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ನೋಡಿದ್ರಾ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ ಆ ಹುಡುಗಿ ಹೇಗೆಲ್ಲ ಮಾತಾಡಿದ್ಲು ಅಂತ. ನನ್ನನ್ನು ಆಡ್ಕೊಳ್ಳೋಕ್ಕೆ ಒಳ್ಳೆ ಸಂದರ್ಭ ಸಿಕ್ತು ಅಂತ ಖುಷಿ ಪಡ್ತಿದ್ಯಾ? ಇವಳು ಒಬ್ಳು ಹೀಗಾದರೆ ಏನಂತೆ? ನನ್ನ ಫ್ರೆಂಡ್ಸ್ ಇದ್ದಾರೆ ಕಣೆ, ಫ್ರೆಂಡ್ಸು, ಜೀವಕ್ಕೆ ಜೀವ ಕೊಡೋ ಫ್ರೆಂಡ್ಸ್ ಇದ್ದಾರೆ. ಅವ್ರುಗಳು ಮಾಡೋದು ಇಷ್ಟೇ ಕಣ್ರಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದರೆ ಅವರು ನಿಮ್ಮನ್ನು ತಿರ್ಗಿನೂ ನೋಡಲ್ಲ ಕಣ್ರಿ. ಬೇಗ ಅರ್ಥ ಮಾಡ್ಕೊಳ್ಳಿ. ಈ ಸಹವಾಸಗಳನ್ನೆಲ್ಲ ಬಿಟ್ಟು ನಿಮ್ಮ ಕಂಪನಿ ಕಡೆ ಗಮನ ಕೊಡಿ. ಮೊನ್ನೆ ನಿಮ್ಮ ಅಪ್ಪ ಅಮ್ಮ ಮಾತಾಡ್ಕೊಳ್ತಾ ಇದ್ರು, ಕಂಪನಿ ಲಾಸಲ್ಲಿ ನಡೀತಾ ಇದೆಯಂತೆ. ನಮ್ಮ ಮಗ ಈ ಕಡೆ ಗಮನ ಕೊಡಲ್ಲ. ಈ ವಯಸ್ಸಲ್ಲಿ ನಾನಾದರೂ ಏನು ಮಾಡೋಕ್ಕಾಗತ್ತೆ ಅಂತ ನಿಮ್ಮಪ್ಪ ಬೇಜಾರು ಮಾಡ್ಕೋತಾ ಇದ್ರು. ಪ್ಲೀಸ್ ಕಣ್ರಿ, ಇದನ್ನೆಲ್ಲ ಇವಾಗಲೇ ಬಿಟ್ಟು ಬಿಡಿ. ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಹೊಸ ಮನುಷ್ಯರಾಗಿ ಬದಲಾಗ್ರಿ. ಕಂಪನಿ ಕಡೆ, ಮನೆ ಕಡೆ ಜವಾಬ್ದಾರಿ ತಗೊಳ್ರಿ. ಮೊದಲೇ ನನ್ನ ತಲೆ ಕೆಟ್ಟೋಗಿದೆ. ಇನ್ನಷ್ಟು ಮಾತಾಡಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ನನ್ನ ಫ್ರೆಂಡ್ಸ್ ಎಂಥವ್ರು ಅಂತ ನಿನಗೆ ತೋರಿಸ್ತೀನಿ. ಬಾಯ್. ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ ರೀ, ನನ್ನ ತಪ್ಪಾಯ್ತು. ಎಲ್ಲಿಗೂ ಹೋಗ್ಬೇಡಿ. ಇವತ್ತಾದ್ರೂ ಮನೆಯಲ್ಲೇ ಇರಿ. ನನಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಕಣೆ. ಅಮ್ಮ ಬಾಯ್. ಎಲ್ಲಿಗೆ ಹೋಗ್ತಿದ್ಯೋ ಪ್ರದೀಪ? ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಏನೂ ಕೇಳಬೇಡ. ನನಗೆ ಯಾವಾಗ ಬರಬೇಕು ಅಂತ ಅನ್ಸುತ್ತೋ ಅವಾಗ ಮನೆಗೆ ಬರ್ತೀನಿ. ಬಾಯ್. ನೋಡಿ ಅತ್ತೆ, ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ರೆಡಿ ಇಲ್ಲ. ಇಂಥವ್ರನ್ನ ನಾನು ಹೇಗೆ ಬದಲಾಯಿಸ್ಲಿ, ನೀವೇ ಹೇಳಿ.
ಏನಾಯ್ತು ಅವನಿಗೆ ಬೇಜಾರಾಗೋವಂಥದ್ದು ನೀನೇನು ಮಾಡಿದೆ? ಅವ್ರಿಗೆ ಬೇಜಾರಾಗುವಂಥದ್ದು ನಾನೇನು ಮಾಡಲಿಲ್ಲ ಅತ್ತೆ. ಅದ್ಯಾರೋ ಹುಡುಗಿಯವ್ರ ಹತ್ರ ದುಡ್ಡು ಕೇಳಿದ್ರಂತೆ, ಇವ್ರು ಚೆಕ್ ಬರ್ಕೊಟ್ರಂತೆ. ಆದರೆ ಅಷ್ಟೊಂದು ದುಡ್ಡು ಇವ್ರ ಅಕೌಂಟಲ್ಲಿ ಇರಲಿಲ್ವಂತೆ. ಅದಕ್ಕೆ ಆ ಹುಡುಗಿ ಚೆನ್ನಾಗಿ ಬೈದಿದ್ದಾಳೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಾನೇನು ಮಾಡಿದೆ ಅತ್ತೆ? ಆ ಹುಡುಗಿ ಸಹವಾಸ ಮಾಡಿದ್ದು ಇವರು ತಾನೇ. ಇದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಅನಿಷ್ಟದ ಕಾಲ್ಗುಣ ಹೊತ್ಕೊಂಡು ಬಂದಿದ್ಯಲ್ವಾ, ಅದಕ್ಕೆ ಎಲ್ಲ ಹೀಗಾಗ್ತಾ ಇರೋದು. ನೀನು ಬಂದಮೇಲೆ ಅವನ ಅಕೌಂಟಲ್ಲಿ ದುಡ್ಡು ಇಲ್ಲದೆ ಇರೋಗಾಗಿದ್ದು, ಕಂಪನಿ ಲಾಸಲ್ಲಿ ನಡೀತಾ ಇರೋದು, ಈಗ ಅವನು ಈ ಥರ ಬೇಜಾರು ಮಾಡ್ಕೊಂಡು ಹೋಗಿದ್ದು, ಇದಕ್ಕೆಲ್ಲ ನಿನ್ನ ಅನಿಷ್ಟದ ಕಾಲ್ಗುಣನೇ ಕಾರಣ. ಏನಾಯ್ತು ರೀ? ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಏನಾಯ್ತು ಮಾವ? ಈಗ ತಾನೇ ನರ್ಸಿಂಗ್ ಹೋಮಿಂದ ಫೋನ್ ಬಂದಿತ್ತು. ನಮ್ಮ ಪ್ರದೀಪಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಸಾವು ಬದುಕಿನ ಮಧ್ಯೆ. ಏನು ಆಕ್ಸಿಡೆಂಟಾ? ಹೌದು ಕಣೆ ಸರೋಜ, ಆಕ್ಸಿಡೆಂಟ್ ಆಗಿದೆ. ಈಗ ತಾನೇ ಹಾಸ್ಪಿಟ್ಲಿಂದ ಫೋನ್ ಬಂದಿತ್ತು. ಅದೆಲ್ಲ ಆಕ್ಸಿಡೆಂಟ್ ಆಯಿತು, ಏನಾಯಿತು ಅಂತ ಸರಿಯಾಗಿ ಗೊತ್ತಿಲ್ಲ. ಆದರೆ ಯಾರೋ ತಂದು ಇವನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ. ಇವ್ರಿಗೆ ನಮ್ಮ ಪರಿಚಯ ಇತ್ತಲ್ಲ, ಹಾಗಾಗಿ ಕಾಲ್ ಮಾಡಿದ್ದಾರೆ. ಪೊಲೀಸ್ನವ್ರು ಕೂಡ ಇನ್ನೇನು ಬರ್ತಾರಂತೆ. ಅಷ್ಟರೊಳಗೆ ನಾವು ನರ್ಸಿಂಗ್ ಹೋಮಿಗೆ ಹೋಗೋಣ. ನಾನು ಹಾಸ್ಪಿಟ್ಲಿಗೆ ಬರಲ್ಲ, ನೀವು ಹೋಗಿ ಕೂಡ್ದು. ಇದೇನು ಸರೋಜ ಹೀಗೆ ಮಾತಾಡ್ತಾ ಇದೆಯಾ? ನಾವು ಹಾಸ್ಪಿಟ್ಲಿಗೆ ಹೋಗದೆ ಇನ್ಯಾರೇ ಹೋಗೋದು? ಇಲ್ಲಿದ್ದಾಳಲ್ಲ ಮಹಾತಾಯಿ, ಅನಿಷ್ಟ ಕಾಲ್ಗೊಂಡವಳು, ಇವಳು ಹೋಗಲಿ. ಇವಳು ಹೋಗಿ ಇವಳು ಗಂಡನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿ. ಆಗಲ್ಲ ಅಂದರೆ ಈ ಮನೆ ಬಿಟ್ಟು ತೊಲಗಿ ಹೋಗಲಿ. ನಾವು ಮಾತ್ರ ಯಾವ ಕಾರಣಕ್ಕೂ ಹೋಗಲ್ಲ, ನಿಮ್ಮನ್ನು ಹೋಗಕ್ಕೆ ಬಿಡಲ್ಲ. ಸರೋಜ ನಿನಗೇನಾಗಿದೆ? ಇಂಥ ಸಮಯದಲ್ಲಿ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಹೋಗ್ಲಿ ಬಿಡು, ನಿನ್ನ ಮನೇಲೇ ಇರೋ. ನಾನು ಪಾವನಿ ಹೋಗ್ತೀವಿ. ಏಯ್, ಹೋಗಬಾರ್ದು ಅಂದರೆ ಹೋಗಬಾರ್ದು. ಅವಳಿದ್ದಾಳಲ್ಲ ಅನಿಷ್ಟ ಕಾಲ್ಗೊಂಡವಳು, ಅವಳು ಹೋಗಲಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಅವಳವಳ ಗಂಡನ ಜೊತೆಗೆ ಬಂದರೆ ಇಲ್ಲಿ ಸುಖವಾಗಿರ್ತಾಳೆ, ಇಲ್ಲ ಅಂದರೆ ಎಲ್ಲಾದರೂ ಹಾಳಾಗಿ ಹೋಗ್ತಾಳೆ. ಹೋಗಲಿ, ಅವಳೇ ಹೋಗಲಿ. ನೀವು ಹೋಗಿ ಕೂಡ್ದು ಅಂದರೆ ಹೋಗಿ ಕೂಡ್ಬೋದು. ಅಯ್ಯೋ ಅತ್ತೆ, ಅತ್ತೆ. ಅಯ್ಯೋ ಸರೋಜ, ಏನಾಯ್ತೆ? ಮಾವ, ನೀವು ಅತ್ತೆ ನೋಡ್ಕೊಳ್ಳಿ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಹುಷಾರು. ಈ ಟೈಮಲ್ಲಿ ನನ್ನೊಬ್ಳನ್ನೇ ಕಳ್ಸೋಕ್ಕೆ ಭಯ ಆಗತ್ತಮ್ಮ. ಇದು ಭಯ ಪಟ್ಕೊಂಡು ಕೂರುವ ಸಮಯ ಅಲ್ಲ ಮಾವ, ಧೈರ್ಯದಿಂದ ಎದುರಿಸ್ಬೇಕು. ನೀವಿಲ್ಲ ಅತ್ತೆ ನೋಡ್ಕೋತಾ ಇರಿ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಸರಿನಮ್ಮ, ಹುಷಾರು. ಆಯ್ತು ಮಾವ, ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಡಾಕ್ಟ್ರನ್ನ ಕರೆಸಿದ್ರೆ ಒಳ್ಳೇದಿತ್ತೋ ಏನೋ. ಅತ್ತೆಯವರಿಗೆ ಏನಾಗಿದೆಯೋ? ನೀನು ಆ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಮ್ಮ, ನಾನು ಇವಳನ್ನ ನೋಡ್ಕೋತೀನಿ. ಬೇಗ ಹೋಗಿ ಪ್ರದೀಪಂಗೆ ಏನಾಗಿದೆ ಅಂತ ನೋಡಮ್ಮ. ಸರಿ ಆಯಿತು ಮಾವ. ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕಥೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.